ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನಲ್ ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಪಪ್ಪಾಯ ಕಾಯಿಯ ಆರೋಗ್ಯಕರ ಲಾಭಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ಪಪ್ಪಾಯ ಹಣ್ಣಿನ ಬಗ್ಗೆ ನೀವು ಕೇಳಿರ್ತೀರಾ, ಹಣ್ಣನ್ನ ನೀವು ಹೆಚ್ಚಾಗಿ ತಿಂದಿರ್ತೀರಾ. ಆದ್ರೆ ಪಪ್ಪಾಯಿ ಕಾಯಿಯನ್ನ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ. ಆದ್ರೆ ಪಪ್ಪಾಯ ಕಾಯಿಯಿಂದನೂ ಸಾಕಷ್ಟು ಆರೋಗ್ಯಕರ ಲಾಭಗಳು ನಮಗೆ ಸಿಗ್ತಾ ಇದೆ. ಅದೆಲ್ಲ ಯಾವುದು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಪಪ್ಪಾಯ ಹಣ್ಣಿನಂತೆ ಪಪ್ಪಾಯ ಕಾಯಿಯಿಂದನೂ ಸಾಕಷ್ಟು ಆರೋಗ್ಯಕರ ಲಾಭಗಳು ನಮಗೆ ಸಿಗ್ತಾ ಇದೆ. ಪಪ್ಪಾಯ ಕಾಯಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಆಂಟಿ ಆಕ್ಸಿಡೆಂಟ್ಸ್ ಗಳು ಮತ್ತು ಅಧಿಕ ಪ್ರಮಾಣದಲ್ಲಿ ಫೈಬರ್ ಇದೆ. ಹಾಗಾಗಿ ನಮ್ಮ ಡಯಟ್ ಅಲ್ಲಿ ಪಪ್ಪಾಯ ಕಾಯಿಯನ್ನು ಸಹ ನಾವು ಆಡ್ ಮಾಡ್ಕೋಬಹುದು. ಇದರಲ್ಲಿರುವಂತಹ ಆಕ್ಟಿವ್ ಎನ್ಸೈಮ್ಸ್ ಗಳು ನಮ್ಮಲ್ಲಿ ವಿಟಮಿನ್ ಡಿಫಿಷಿಯನ್ಸಿ ಅಥವಾ ಜೀವಸತ್ವಗಳ ಕೊರತೆ ಆಗದಂತೆ ಹೆಲ್ಪ್ ಮಾಡುತ್ತೆ. ರಾ ಪಪ್ಪಾಯವನ್ನ ಅಥವಾ ಪಪ್ಪಾಯಿ ಕಾಯಿಯನ್ನ ನಾವು ಸೇವಿಸ್ತಾ ಇದ್ರೆ ಹಲವು ಹೊಟ್ಟೆ ಸಂಬಂಧಿತ ಕಾಯಿಲೆಗಳನ್ನ ಬರದಂತೆ ನೋಡ್ಕೋಬಹುದು. ಈ ರಾ ಪಪ್ಪಾಯ ಅಥವಾ ಪಪ್ಳೆಕಾಯಿಯ ಆರೋಗ್ಯಕರ ಲಾಭಗಳ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ದೇಹದಲ್ಲಿ ಏನಾದ್ರೂ ಕ್ಯಾನ್ಸರ್ ಸೆಲ್ಸ್ ಗ್ರೋತ್ ಆಗ್ತಾ ಇದ್ರೆ ಆ ಕ್ಯಾನ್ಸರ್ ಜೀವಕೋಶಗಳನ್ನ ಬೆಳೆದಂತೆ ನೋಡುತ್ತೆ. ಹಾಗೆ ಪಪ್ಳೆಕಾಯಿಯಲ್ಲಿರುವಂತಹ ಪೊಟ್ಯಾಷಿಯಂ ನಮ್ಮ ಬ್ಲಡ್ ಪ್ರೆಷರ್ ನ ಮೇಂಟೈನ್ ಮಾಡುತ್ತೆ. ಹೈ ಬಿಪಿ ಇರೋರಂತೂ ತಮ್ಮ ಡಯಟ್ ಅಲ್ಲಿ ಪಪ್ಳೆಕಾಯಿಯನ್ನ ಆಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಜೊತೆಗೆ ಡಯಾಬಿಟಿಕ್ ಪೇಷಂಟ್ಸ್ಗೂ ಸಹ ಫ್ರೆಂಡ್ಲಿ ಆಹಾರ ಆಗಿದೆ. ಡಯಾಬಿಟಿಕ್ ಪೇಷಂಟ್ಸ್ ಗಳಲ್ಲಿ ಅವರ ರಕ್ತದಲ್ಲಿರುವಂತಹ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡುತ್ತೆ. ಹಾಗೆ ರಾ ಪಪ್ಪಾಯದಲ್ಲಿ ಅಥವಾ ಪಪ್ಳೆಕಾಯಿಯಲ್ಲಿ ಇರುವಂತಹ ವಿಟಮಿನ್ ಎ ನಮ್ಮ ಕಣ್ಣಿನ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ಹಾಗೆ ಈ ಪಪ್ಪಾಯ ಕಾಯಿಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ನ ಬೂಸ್ಟ್ ಅಪ್ ಮಾಡುತ್ತೆ. ನಮಗಾಗುವಂತಹ ಕೆಲವೊಂದು ಫ್ಲೂ ಅಥವಾ ಇನ್ಫೆಕ್ಷನ್ಸ್ ಗಳಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಈ ರಾ ಪಪ್ಪಾಯ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಪ್ರಾಬ್ಲಮ್ ಇರೋರು ತಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಮಲಬದ್ಧತೆ ಕಾಯಿಲೆಯನ್ನ ಟ್ರೀಟ್ ಮಾಡ್ಲಿಕ್ಕೆ, ಹಾಗೆ ಡೈಜೆಷನ್ ಟ್ರ್ಯಾಕ್ ನ ಕ್ಲೀನ್ ಮಾಡ್ಲಿಕ್ಕೆ ಮತ್ತು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಈ ಪಪ್ಪಾಯ ಕಾಯಿ ಅಥವಾ ರಾ ಪಪ್ಪಾಯ ಹೆಲ್ಪ್ಫುಲ್ ಆಗಿದೆ. ಯಾಕಂದ್ರೆ ರಾ ಪಪ್ಪಾಯದಲ್ಲಿ ಹೆಚ್ಚಾಗಿ ಫೈಬರ್ ಇರೋದ್ರಿಂದ ನಮಗೆ ಈ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಗಳು ಸಿಗ್ತಾ ಇದೆ. ಹಾಗೆ ನಮ್ಮಲ್ಲಿ ಗ್ಯಾಸ್ ಫಾರ್ಮ್ ಆಗ್ಲಿಕ್ಕೆ ಬಿಡೋದಿಲ್ಲ, ಅಂದ್ರೆ ಗ್ಯಾಸ್ಟ್ರಿಕ್ ಆಗದಂತೆ ನೋಡ್ಕೊಳ್ಳಿಕ್ಕೂ ಸಹ ಹೆಲ್ಪ್ಫುಲ್ ಆಗಿದೆ. ಜೊತೆಗೆ ಇದು ನಮ್ಮ ದೇಹವನ್ನ ಡಿಟಾಕ್ಸಿಫೈಡ್ ಮಾಡುತ್ತೆ. ಇದರಿಂದ ನಮ್ಮ ಸ್ಕಿನ್ ಹೆಲ್ತ್ ಸಹ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ಯಾರಿಗೆ ಹೆಚ್ಚಾಗಿ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇದೆಯೋ, ಹೆಚ್ಚಾಗಿ ಯಾರಿಗೆ ಪಿಂಪಲ್ಸ್ ಇದೆಯೋ ಅವರು ತಮ್ಮ ಡಯಟ್ ಅಲ್ಲಿ ಈ ಹಸಿ ಪಪ್ಪಾಯವನ್ನ ಆಡ್ ಮಾಡ್ಕೊಳ್ಳಿ. ನಮ್ಮ ಎಲ್ಲಾ ಸ್ಕಿನ್ ಪ್ರಾಬ್ಲಮ್ಸ್ ಗಳು ರೀಸಾಲ್ವ್ ಆಗ್ಬೇಕಂದ್ರೆ ನಮ್ಮ ದೇಹ ಸಂಪೂರ್ಣವಾಗಿ ಡಿಟಾಕ್ಸಿಫೈಡ್ ಆಗ್ಬೇಕು. ಈ ಡಿಟಾಕ್ಸಿಫಿಕೇಶನ್ ಗುಣ ಈ ಹಸಿ ಪಪ್ಪಾಯ ಅಥವಾ ಪಪ್ಪಾಯ ಕಾಯಿಯಲ್ಲಿರೋದ್ರಿಂದ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಹಾಗೆ ನಮ್ಮ ಲಿವರ್ ಹೆಲ್ದಿ ಆಗಿರ್ಬೇಕಂದ್ರೆ ಈ ಹಸಿ ಪಪ್ಪಾಯವನ್ನ ನಾವು ಆಗಾಗ ಸೇವಿಸ್ತಾ ಇರಬೇಕು. ಲಿವರ್ ಗೆ ಸಂಬಂಧಿಸಿದ ಆರೋಗ್ಯವನ್ನ ಹೆಚ್ಚಿಸೋದ್ರಲ್ಲಿ ಹಸಿ ಪಪ್ಪಾಯ ಕೂಡ ಇಂಪಾರ್ಟೆಂಟ್ ಆಗಿದೆ. ಇನ್ನು ಶೀತ, ಕೆಮ್ಮು, ಜ್ವರ ಬಂದಾಗ್ಲೂ ಸಹ ಹಸಿ ಪಪ್ಪಾಯದ ಆಹಾರಗಳನ್ನ ಸೇವಿಸಿ. ಹಸಿ ಪಪ್ಪಾಯದಿಂದ ಪಲ್ಯ ಮಾಡ್ಕೋಬಹುದು, ಚಟ್ನಿಯನ್ನ ತಯಾರಿಸಬಹುದು ಅಥವಾ ಹಸಿ ಪಪ್ಪಾಯದ ಸಲಾಡ್ ಮಾಡಿ ಸೇವಿಸಬಹುದು. ಒಟ್ಟಾರೆಯಾಗಿ ಹಸಿ ಪಪ್ಪಾಯವನ್ನ ನಾವು ಸೇವಿಸ್ತಾ ಇದ್ರೆ ಸಾಕಷ್ಟು ಕಾಯಿಲೆಗಳಿಂದ ದೂರ ಇರಬಹುದು. ಅದರಲ್ಲೂ ಶೀತ, ಕೆಮ್ಮು, ಜ್ವರ ಆದಾಗ ಹಸಿ ಪಪ್ಪಾಯವನ್ನ ಆಡ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಯಾರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರುತ್ತೋ, ಅಂದ್ರೆ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳಿರುತ್ತೋ ಅವರಂತೂ ತಮ್ಮ ಡಯಟ್ ಅಲ್ಲಿ ಹಸಿ ಪಪ್ಪಾಯ ಆಡ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಎಸ್ಪೆಷಲಿ ಅಸ್ತಮಾ, ಬ್ರಾಂಕೈಟಿಸ್, ಕಾಫ್ ಈ ಕಾಯಿಲೆಗಳ ವಿರುದ್ಧ ನಮ್ಮನ್ನ ರಕ್ಷಿಸುತ್ತೆ. ಇನ್ನು ಪಿಸಿಒಡಿ ಅಥವಾ ಪಿಸಿಒಎಸ್ ಪ್ರಾಬ್ಲಮ್ ಇರೋರಂತೂ ತಮ್ಮ ಡಯಟ್ ಅಲ್ಲಿ ಹಸಿ ಪಪ್ಪಾಯವನ್ನ ಆಡ್ ಮಾಡ್ಕೊಂಡ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ನ ಬೇಗ ರಿಸಾಲ್ವ್ ಮಾಡ್ಕೋಬಹುದು. ಹಾಗೆ ಬ್ರೆಸ್ಟ್ ಫೀಡಿಂಗ್ ಮದರ್ ಅಥವಾ ಹಾಲು ಉಣಿಸುವ ತಾಯಂದಿರಿಗೂ ಸಹ ಹಸಿ ಪಪ್ಪಾಯ ಹೆಲ್ಪ್ಫುಲ್ ಆಗಿರುತ್ತೆ. ಅವರಲ್ಲಿ ಎದೆ ಹಾಲನ್ನ ಇನ್ಕ್ರೀಸ್ ಮಾಡೋದ್ರಲ್ಲಿ ಹಸಿ ಪಪ್ಪಾಯ ಯೂಸ್ಫುಲ್ ಆಗಿರುತ್ತೆ. ಆದ್ರೆ ಪ್ರೆಗ್ನೆಂಟ್ ವುಮನ್ ಅಥವಾ ಗರ್ಭಿಣಿ ಮಹಿಳೆಯರು ಹಸಿ ಪಪ್ಪಾಯವನ್ನ ತಿನ್ನಬಾರದು ಅಂತ ಹೇಳ್ತಾರೆ. ಯಾಕಂದ್ರೆ ಹಸಿ ಪಪ್ಪಾಯದಲ್ಲಿರುವಂತಹ ಲ್ಯಾಟಿಕ್ಸ್ ಎನ್ಸೈಮ್ಸ್ ಗಳು ಕೆಲವೊಮ್ಮೆ ಮಿಸ್ಕ್ಯಾರೇಜಿಗೆ ಅಥವಾ ಅಬಾರ್ಷನ್ಗೆ ಕಾರಣ ಆಗಬಹುದು. ಹಾಗಾಗಿ ಗರ್ಭಿಣಿ ಮಹಿಳೆಯರು ಹಸಿ ಪಪ್ಪಾಯವನ್ನ ಸೇವಿಸದೇ ಇರೋದು ಒಳ್ಳೆಯದು. ಹಸಿ ಪಪ್ಪಾಯದಲ್ಲಿರುವಂತಹ ಎನ್ಸೈಮ್ಸ್ ಗಳು ಪಪ್ಪಾಯ ಹಣ್ಣಲ್ಲಿ ಇರೋದಿಲ್ಲ. ಹಾಗಾಗಿ ಹಸಿ ಪಪ್ಪಾಯವನ್ನ ಗರ್ಭಿಣಿ ಮಹಿಳೆಯರಿಗೆ ಕೊಡಬಾರದು ಅಂತ ಹೇಳ್ತಾರೆ. ಆದ್ರೆ ಗರ್ಭಿಣಿ ಮಹಿಳೆಯರು ಪಪ್ಪಾಯ ಹಣ್ಣನ್ನ ಆರಾಮ್ಸೆ ತಿನ್ನಬಹುದು. ಯಾವುದಕ್ಕೂ
ಬಗ್ಗೆನೂ ನಿಮ್ಮ ಡಾಕ್ಟರ್ಸ್ ಗಳ ಜೊತೆಗೆ ನೀವು ಚರ್ಚೆ ಮಾಡೋದು ಒಳ್ಳೇದು. ಇದಿಷ್ಟು ಹಸಿ ಪಪ್ಪಾಯ ಅಥವಾ ಪಪ್ಪಾಯ ಕಾಯಿಯ ಕೆಲವೊಂದು ಆರೋಗ್ಯಕರ ಲಾಭಗಳು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವಿನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.